ನಮಸ್ತೆ ಇಂದ್ರಮೋರೆ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಂದ್ರಮೋರೆ, ವಿಷಯ ಏನಂದ್ರೆ, ವರಲಕ್ಷ್ಮಿ ಒಳಗೆ ಹೋಗು ನೀನು. ಅಮ್ಮ, ಏನು ದೊಡ್ಡವ್ರು ಮಾತಾಡುವಾಗ ಚಿಕ್ಕವ್ರು ಇರಬಾರ್ದು, ಅದಕ್ಕೆ ಹೋಗು ಅಂದೆ. ಹೋಗು ಒಳಗೆ. ಹೇಳಿ, ಬಂದ ವಿಷಯ ಏನು? ನಮ್ಮ ಯಜಮಾನ್ರು ಅಲ್ಲ ರೀ, ಮಾವ ಅಂತ ಹೇಳಿ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ನಮ್ಮಪ್ಪ ನಮ್ಮಿಬ್ರನ್ನ ಮತ್ತೆ ವರ ಮತ್ತೆ ವರ್ಧನ್ನ ಹನಿಮೂನ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಟಿಕೆಟ್ಸ್ ಕೂಡ ಬುಕ್ ಆಗಿದೆ, ನಾಳೆನೆ ಹೊರಡ್ಬೇಕು. ಹಾಗಾಗಿ ಇಲ್ಲಿಗೆ ಬಂದು ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ಬಂದ್ವಿ. ಓಹೋ, ಹೌದಾ? ಪ್ರತಿಯೊಂದು ತೀರ್ಮಾನನೂ ನೀವು ಮಾಡಾಗಿದೆ. ಎಲ್ಲ ಆದಮೇಲೆ ಕೊನೆಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಇದನ್ನ ಪರ್ಮಿಷನ್ ಅಂತಾರ? ನಿಮ್ಮ ಇಷ್ಟ ಬಂದ ಹಾಗೆ ನೀವು ಮಾಡೋದಾದ್ರೆ ದೊಡ್ಡವರು ಅಂತ ಮನೇಲಿ ನಾವ್ಯಾಕೆ ಬೇಕು? ಇಲ್ಲ, ನನ್ನ ಮಗನ ನಾನೆಲ್ಲೂ ಕಳಿಸಲ್ಲ. ಅಲ್ಲ, ಅವರಿಬ್ರು ಒಂದು ಮಾತು ಕೇಳದೆ ನೀವೇ ಈ ನಿರ್ಧಾರ ತಗೋತಿದ್ದೀರಾ? ಹೌದು, ಈ ಮನೆ ಯಜಮಾನಿ ನಾನು ಏನ್ ಮಾತಾಡ್ತೀನೋ ಅದೇ ಕೊನೆ ನಿರ್ಧಾರ. ನಾನು ಹೇಳ್ದ ಹಾಗೆ ಎಲ್ಲದಕ್ಕೂ ತಲೆ ಆಡಿಸ್ಬೇಕು ಅಷ್ಟೇ. ನಾವಿಲ್ಲಿಗೆ ಬಂದಿರೋದು ಬರೀ ನಿಮ್ಮ ಒಬ್ರ ಹತ್ರ ಮಾತಾಡೋದಕ್ಕಲ್ಲ. ವರ್ಧಾ ಅವ್ರಿಗೆ ಆಲ್ರೆಡಿ ವಿಷಯ ಗೊತ್ತಿದೆ. ಇನ್ನು ವರಂಗ್ ಕೇಳಿ ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಇನ್ ಕೇಸ್ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ಆದ್ರೆ ಅವಳನ್ನ ಕೇಳದೆ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ. ರೀ ರೀ ಬಂದೆ. ಏನೇ? ತಗೊಳ್ಳಿ, ಇದನ್ನೆಲ್ಲ ತಂದ್ಕೊಡಿ. ಇದೇನೇ ವಿಶಾಲು? ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಎಳ್ಳು, ಬೆಲ್ಲ, ಕಡಲೆ ಬೀಜ, ಕಡಲೆ ಪುರಿ, ಏನೇ ಇದೆಲ್ಲ ವಿಶಾಲು? ಮಗನು ಸೊಸೆನೋ ಹನಿಮೂನ್ಗೆ ಹೋಗ್ತಿದಾರಲ್ಲ, ಬರಿಗೈಲಿ ಕಳ್ಸೋಕ್ಕಾಗತ್ತಾ? ದಾರಿ ಉದ್ದಕ್ಕೂ ಏನಾರು ತಿನ್ಕೊಂಡೋಗಿ ಕೊಡೋದು ಬೇಡವಾ? ನೀವು ಇದನ್ನೆಲ್ಲ ತಂದುಕೊಟ್ರೆ ಚಕ್ಲಿ, ನುಪ್ಪಟ್ಟು, ಕೋಡ್ಬಳೆ, ಚಿಕ್ಕಿನುಂಡೆ, ಒಗ್ಗರಣೆ ಪುರಿ ಎಲ್ಲ ಮಾಡ್ಕೊಡ್ತೀನಿ. ಅಯ್ಯೋ ಪೆದ್ದಿ, ಅವ್ರು ಹೋಗ್ತಾ ಇರೋದು ಹನಿಮೂನ್ ಕಣೆ. ಅದು ಅಲ್ಲದೆ ಕಳಿಸ್ತಾ ಇರೋದು ಯಾರು? ಲಲಿತಾ ದೇವಿ ಅಮ್ಮವರು. ಹಾಗಿರುವಾಗ ಅಲ್ಲಿ ತಿನ್ನೋಕೆ, ಇಳ್ಕೊಳ್ಳೋಕ್ಕೆ, ಖುಷಿಯಾಗಿ ಆಡ್ಕೊಂಡಿರೋಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿರುತ್ತೆ ಕಣೆ. ರೆಸಾರ್ಟ್ ಅಂದರೆ ಏನು ಅನ್ಕೊಂಡಿದ್ಯಾ? ಕೈಗೊಬ್ರು, ಕಾಲ್ಗೊಬ್ರು ಹೆಲ್ಪರ್ಸ್ ಇರ್ತಾರೆ. ಬೆಳಗಿಂದ ರಾತ್ರಿವರೆಗೂ ಏನು ಬೇಕಾದ್ರೆ ಆರ್ಡರ್ ಮಾಡಿ ತಿನ್ಕೊಬೋದು. ಇಷ್ಟೆಲ್ಲ ಇರಬೇಕಾದ್ರೆ ನಿನ್ನ ಚಕ್ಲಿ, ನಿಪ್ಪಟ್ಟನೆಲ್ಲ ತಿನ್ಕೊಂಡು ಕೂತ್ಕೊಂಡಿರೋಕ್ಕಾಗುತ್ತಾ? ಆದರೂ ಮದುವೆ ಆಗಿ ಎಷ್ಟು ದಿನ ಆಯಿತು, ಒಂದು ದಿನನೂ ನನ್ನ ಕೈಯಾರೆ ನಾನು ಏನೂ ಮಾಡಿಕೊಟ್ಟಿಲ್ಲ. ಅದಕ್ಕೆ ಇದನ್ನೆಲ್ಲ ಮಾಡಿಕೊಡೋಣ ಅಂದ್ಕೊಂಡೆ. ಅಯ್ಯೋ ವಿಶಾಲು, ಸೊಸೆ ಮೇಲೆ ಪ್ರೀತಿನ ತೋರ್ಸ್ಕೊಳಕ್ಕಾಗದೆ ಒದ್ದಾಡ್ತಿದ್ಯಾ ನೀನು. ಒಂದು ಕೆಲಸ ಮಾಡೆ, ಅವ್ರ ಮುಂದೆ ಹೋಗಿ ಇರೋದನ್ನೆಲ್ಲ ಹೇಳ್ಕೊಂಡು ಮಾತಾಡ್ಬಿಡು. ರೀ, ಅದು ಹೇಗ್ರಿ ಆಗುತ್ತೆ? ನೀವೇ ನೋಡಿದ್ರಲ್ಲ, ದನ ಅವ್ರ ವಿಷಯ ಎತ್ತಿದ್ರೆ ಸಾಕು ಹೆಂಗೆ ಕೂಗಾಡ್ತಾಳೆ ಅಂತ. ಸ್ವಲ್ಪ ತಡ್ಕೊಳ್ಳಿ, ನಾನು ಧೈರ್ಯ ಮಾಡಿ ಧನಲಕ್ಷ್ಮಿಗೆ ಏನಾರು ಸಬ್ಬು ಬೈಲಿ ಎಲ್ಲ ಸರಿ ಮಾಡ್ತೀನಿ. ಏನಾದರೂ ಕೊಡಿಸ್ಬೇಕು ಅನ್ನೋ ಆಸೆ ನಮ್ಮ ವಿಶಾಲಿಗೆ. ಅವಳಿಗೆ ಮಾತ್ರ ಏನು, ನಾನು ಆಟೋ ಓಡಿಸ್ತಾ ಇರೋದು ಅದಕ್ಕೆ ತಾನೇ. ಮೊದಲು ಶ್ರಾವಣ್ ಎಂಬರು ಉಂಗುರ ಬಿಡಿಸ್ಕೊಟ್ಟು ನಾನು ಅಂದ್ಕೊಂಡಿದ್ದ ಹಾಗೆ ಅವ್ರಿಗೇನಾದರೂ ಪುಟ್ಟದಾಗಿ ಉಡುಗೊರೆ ಕೊಡಿಸ್ಬೇಕು. ಅವ್ರ ಹನಿಮೂನ್ ಮುಗಿಸ್ಕೊಂಡು ಬರಲಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಮಾಮ್, ಆ ಶ್ರಾವಣಿಲ್ಲ ಕೇಳಿಸ್ಕೊಬಿಟ್ಲ? ನನಗೂ ಗೊತ್ತಿಲ್ಲ. ಹಾಗೇನಾದರೂ ಒಂದು ವೇಳೆ ಅವ್ರು ಕೇಳಿಸ್ಕೊಂಡಿದ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗೋಗುತ್ತೆ.
ಶ್ರಾವಣಿ ನೀನೇನಿಲ್ಲಿ? ಯಾಕೆ ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತಾ? ಓ, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ಅದು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ನೀನೇನಿಗೆ ನನ್ನ ರೂಮಿಗೆ ಬಂದಿದ್ಯಾ? ನಾನು ವರಾನ ಹುಡ್ಕೊಂಡು ಬಂದೆ. ವರ ಇಲ್ಲಿ ಕಾಣಿಸ್ತಾ ಇಲ್ಲ. ವರ ಏನಿಗೆ ನನ್ನ ರೂಮಲ್ಲಿ ಇರ್ತಾಳೆ? ಅವಳು ಅಣ್ಣನ ರೂಮಲ್ಲೋ ಇಲ್ಲ ಕಿಚನಲ್ಲೋ ಇರ್ತಾಳೆ. ಅಲ್ಲಿ ಹೋಗಿ ನೋಡೋಗು. ಓ ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಹಲೋ ಮೇಡಮ್, ಶ್ರಾವಣಿ ಹೋದ್ಲು. ಅವಳು ನಮ್ಮ ಮಾತೇನು ಕೇಳಿಸ್ಕೊಂಡಿಲ್ಲ. ಗುಡ್, ಅವ್ರು ಕೇಳಿಸ್ಕೊಳ್ಳಬಾರ್ದು. ನೀನು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಪ್ಲಾನು ಹಾಳಾಗುತ್ತೆ. ಅವರು ನಾಟಕ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಹನಿಮೂನ್ಗೆ ಹೋದ್ಮೇಲೆ ಅವ್ರನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡ. ಪ್ರತಿ ಕ್ಷಣ ಅಲ್ಲಿ ಏನು ನಡೀತಿದೆ ಅಂತ ನೀನು ನನಗೆ ಹೇಳ್ತಾ ಇರಬೇಕು. ಹಾಗೆ ತುಂಬ ಕೇರ್ಫುಲ್ ಆಗಿರು. ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಆ ಶ್ರಾವಣಿ ಕಂಡು ಹಿಡಿದ್ಬಿಡ್ತಾಳೆ. ಅವಳಿಂದ ಸ್ವಲ್ಪ ದೂರದಲ್ಲೇ ಇದ್ದು ಅಬ್ಸರ್ವ್ ಮಾಡು. ಕೇರ್ಫುಲ್ ಆಗಿರು. ಸರಿ ಮೇಡಮ್, ಹಾಗೇ ಆಗಲಿ. ಇಲ್ಲೇನೇನು ನಡೆಯುತ್ತೋ ಅದನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ.